ಗೋವಿಂದ ಭೂಮಿ ಯಜ್ಞ ಫಲ ಗೋವಿಂದ ವಿಕುಂಠ ವಿರಕ್ತ ಗೋವಿಂದ ವೆಂಕಟಗಿರಿಹಿತ ಗೋವಿಂದ ವೈದಿಕ ಶುದ್ಧ ಗೋವಿಂದ ಗೋಕ್ಷೀರ ತೃಪ್ತ ಗೋವಿಂದ ಗೋಪಾಲ ಘಟಿತ ಗೋವಿಂದ ರಘುಳಾವರ್ಧಿತ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಅದಕ್ಕೆ ಹಾಡು ಸೂಪರ್ ಆಗಿತ್ತು. ಮಿತ್ರ, ಅಲ್ಯಾಕ್ ನಿಂತಿದ್ಯಪ್ಪ? ಬಾ, ಬಂದ್ ಆರ್ತಿ ತಗೋ. ಇಷ್ಟು ದಿನ ನನಗೆ ನಾಟಕ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ ಡ್ಯಾಡ್. ಇನ್ ನಾಟಕ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಇಲ್ದಿರೋದನ್ನೆಲ್ಲ ಹೇಳ್ಕೊಂಡು ಆ ಭಾಗ್ಯ ಮುಂದೆ ಅವಳನ್ನ ಇಷ್ಟಪಡ್ತಿರೋ ಹಾಗೆ ಮಾತಾಡೋದು, ನಗೋದು, ಫೀಲ್ ಆಗೋದು ಎಂಥ ನರಕ ಗೊತ್ತಾ ಡ್ಯಾಡ್ ನಿಮ್ಗೆ? ಅವನೇನೋ ಬಿಸ್ನೆಸ್ ಕೆಲಸದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾನೆ. ನೀನು ಮುಂದುವರಿಸು. ಅತ್ತೆ, ಮಾವ, ನಂಗೆ ಆಶೀರ್ವಾದ ಮಾಡಿ. ಮಹಾಲಕ್ಷ್ಮಿ ಆಗಿರಮ್ಮ. ದೀರ್ಘಾಯುಷ್ಮಾನ್ ಭವ. ಅಯ್ಯೋ, ನಾನೊಂದು ಇಂಪಾರ್ಟೆಂಟ್ ವಿಡಿಯೋ ಕಾಲ್ ಅಟೆಂಡ್ ಮಾಡಬೇಕು. ನನ್ನ ಫ್ರೆಂಡ್ US ಇಂದ ಬಂದಿಯಾಳಂತೆ, ಅವಳ ಹತ್ರ ಮಾತಾಡ್ಬೇಕು ನಾನು. ಹಲೋ, ಹಾಯ್, ಯಾವಾಗ ಬಂದೆ? ಓ ಹೌದಾ? ಅರವಿಂದ, ಅದ್ ಸರಿ, ಯಾರನ್ನ ಇನ್ವೈಟ್ ಮಾಡೋಣ ಅಂತ್ಯಾ? ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಬಿಡಿ. ಮದ್ವೆಗೆ ಬರಲಿಲ್ಲ ಅಲ್ವಾ? ಸರಿ. ಹಲೋ. ನಾನು ಅಂದ್ರೇನು? ನಿಂಗೇನು ಹೆಸರಿಟ್ಟಿಲ್ವಾ? ಇಟ್ಟಿದ್ದಾರೆ. ಮತ್ತೆ ಹೇಳಬೇಕು ತಾನೆ. ಜಾಹ್ನವಿ. ಅಯ್ಯಯ್ಯೋ, ಏನೋ ಮೈಸೂರು ಮಹಾರಾಣಿ ಹೇಳೋ ಥರ ಹೇಳ್ದೆ. ಜಾಸ್ತಿ ಮಾತಾಡ್ಬೇಡ. ನನ್ನ ಫೋನ್ಗೆ ನೀನ್ ಕಾಲ್ ಮಾಡಿ ಜಾಸ್ತಿ ಮಾತಾಡ್ಬೇಡ ಅಂತ್ಯಾ? ನಾನ್ ನಿಂಗೋಸ್ಕರ ಕಾಲ್ ಮಾಡ್ಲಿಲ್ಲ, ನಮ್ಮ ಅಕ್ಕಂಗೋಸ್ಕರ ಕಾಲ್ ಮಾಡಿದ್ದು. ನಾನು ಕೂಡ ನಿನ್ ಫೋನ್ ಎತ್ತಿಲ್ಲ, ನನ್ನ ಫೋನೇ ಎತ್ತಿದ್ದು. ಅಲ್ಲ, ನಿನ್ ಜೊತೆಲ್ ನಂಗೇನ್ ಮಾತು? ನಮ್ಮ ಅಕ್ಕಂಗ್ ಫೋನ್ ಕೊಡು. ಇಲ್ಲಿ ಡಿಮ್ಯಾಂಡ್ ಎಲ್ಲ ನಡೆಯಲ್ಲಮ್ಮ. ರಿಕ್ವೆಸ್ಟ್ ಮಾಡ್ಬೇಕು. ರಿಕ್ವೆಸ್ಟಾ? ನಮ್ಮ ಅಕ್ಕಂಗ್ ಫೋನ್ ಕೊಡು ಅಂತ ಕೇಳಕ್ಕೆ ನಿನ್ ಕಾಲ್ ಹಿಡ್ಕೋಬೇಕಾ? ಅಷ್ಟೆಲ್ಲ ಬೇಕಿಲ್ಲ. ನೋಡಿ ವಿವೇಕ್ ಅವ್ರೆ, ಸ್ವಲ್ಪ ನನ್ನ ಅಕ್ಕಂಗೆ ಫೋನ್ ಕೊಡಿ ಪ್ಲೀಸ್ ಅಂದ್ರೆ ಸಾಕು. ಇದೇನ್ ಕರ್ಮ.
ರಿಕ್ವೆಸ್ಟ್ ಮಾಡ್ತೀಯಾ ಕಟ್ ಮಾಡ್ಲಾ? ಹಾ ಹಾ ಹ, ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಮಿಸ್ಟರ್ ವಿವೇಕ್ ಅವ್ರೆ, ನಮ್ಮ ಅಕ್ಕಂಗೆ ಹೋಗಿ ಫೋನ್ ಕೊಡ್ತೀರಾ? ಪ್ಲೀಸ್, ಮಿಸ್ ಆಗಿದೆ. ಪ್ಲೀಸ್. ಹಾಗ್ ಬಾ ದಾರಿಗೆ. ಅತ್ಗೆ, ಆ? ನಿಮ್ ತಂಗಿ ಫೋನ್. ಜಾನು, ಅಕ್ಕ ಹೇಗಿದ್ಯಾ ಅಕ್ಕ? ನಾಣಿ ಹೇಗಿದ್ದಾನ್ ಜಾನು? ಅವನ್ ಚೆನ್ನಾಗೇ ಇದ್ದಾನೆ. ನೀನ್ ಹೇಗಿದ್ಯಾ ಹೇಳಕ್ಕ? ಏನಕ್ಕ, ಏನಾಯ್ತು? ಏನಿಲ್ಲ ಜಾನು. ಅಕ್ಕ ಫೋನ್ ಕೊಡು. ಅಕ್ಕ, ನಾಣಿ ಹೇಗಿದ್ಯೋ? ಸರಿಯಾಗಿ ಮಾತ್ರೆ ತಗೋತಾ ಇದ್ಯಾ? ತಗೋತಾ ಇದ್ದೀನಿ ಅಕ್ಕ. ನಾಣಿ, ಚಿಕ್ಕಿ ಹೇಳ್ದಂಗ್ ಕೇಳ್ಬೇಕು, ಗಲಾಟೆ ಮಾಡ್ಬಾರ್ದು. ಆಯ್ತು ಅಕ್ಕ. ಆದ್ರೆ ನನಗೆ ನೀನ್ ತುಂಬಾ ನೆನಪಾಗ್ತಿದ್ಯಾ. ಹೇಳ್ಬೇಡ. ಇಲ್ಲಿ ಕೊಡು. ಅಕ್ಕ. ಜಾನು. ಅಕ್ಕ, ಭಾವ ಚೆನ್ನಾಗಿದ್ದಾರ ಅಕ್ಕ? ಅವ್ರಿಗೇನೆ ತುಂಬಾ ಚೆನ್ನಾಗಿದ್ದಾರೆ. ಅದಲ್ಲ ಅಕ್ಕ, ನಿನ್ನೆ ರಾತ್ರಿ ಎಲ್ಲ ಓಕೆ ಅಲ್ವಾ? ಭಾವ ನಿನ್ನ ಏನಾಯ್ತು ರೀ? ಏನಿಲ್ಲ, ಈಗಲೇ ಬರ್ತೀನಿ ರೀ. ನನಗೊಂದು ಬಿಸ್ನೆಸ್ ಕಾಲ್ ಇದೆ, ಮಾತಾಡ್ಬರ್ತೀನಿ. ಅಕ್ಕ, ನಂಗೆ ಗೊತ್ತಕ್ಕ, ನೀನು ಅಂದ್ರೆ ಭಾವಂಗೆ ತುಂಬಾ ಇಷ್ಟ ಅಂತ. ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದು ಜಾನು, ಅವ್ರಿಗೆ ನಾನಂದ್ರೆ ತುಂಬಾ ಪ್ರೀತಿ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅಕ್ಕ, ಏನು ಒಂಥರ ಮಾತಾಡ್ತಿದ್ಯಲ್ಲ? ನಿನ್ ಮಾತಲ್ಲಿ ಮುಂಚೆ ಇದ್ದಿದ್ ಖುಷಿನೇ ಕೇಳಿಸ್ತಾ ಇಲ್ಲ. ಚೆಚ್ಚೆ, ಹಾಗೆಲ್ಲ ಏನೂ ಇಲ್ಲ. ನಾನು ತುಂಬಾ ಖುಷಿಯಾಗಿದ್ದೀನಿ. ಅದು ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಓಹೋ, ಸುಸ್ತಾಗಿದ್ಯಾ? ಯಾರಮ್ಮ ಫೋನಲ್ಲಿ? ಅಕ್ಕ, ಭಾಗ್ಯನಾ? ಇಲ್ ಕೊಡು. ಹೇಗಿದ್ದಾಳೋ ಏನೋ. ಅಮ್ಮ ಭಾಗ್ಯ, ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಿ ಚಿಕ್ಕಿ. ನೀವು ಚಿಕ್ಕಪ್ಪ ಹೇಗಿದ್ದೀರಾ? ಹೇಗಿರ್ತೀನಮ್ಮ, ನಿನ್ನ ಅತ್ತೆ ಮನೆಗ್ ಹೋದಾಗಿಂದ ಮನೆ ಎಲ್ಲ ಖಾಲಿ ಖಾಲಿ ಅನ್ಸ್ತಿದೆ. ನನ್ಗಂತೂ ಏನು ತೋಚ್ತಾನೆ ಇಲ್ಲ ಗೊತ್ತಾ. ಇನ್ನೇನಮ್ಮ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಯಾ? ಎಲ್ರೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಚಿಕ್ಕಿ. ಯಾರಮ್ಮ ಫೋನಲ್ಲಿ? ನನ್ ಚಿಕ್ಕಿ ಅತ್ತೆ. ಇಲ್ಲಿ ಕೊಡು. ಅನಸೂಯ, ನೀವೆಲ್ಲ ಚೆನ್ನಾಗಿದ್ದೀರಾ? ಮದ್ವೆಗೆ ತುಂಬಾ ಜನ ಬರಕ್ಕಾಗ್ಲಿಲ್ಲ. ಅವರೆಲ್ಲರಿಗೋಸ್ಕರ ಇವತ್ ಸಂಜೆ ರಿಸೆಪ್ಷನ್ ಇಟ್ಕೊಂಡಿದೀವಿ. ನೀವೆಲ್ಲರೂ ತಪ್ಪದೆ ಬರ್ಬೇಕು. ಅಯ್ಯೋ, ಎಂಥ ಮಾತು ಬೀಗ್ರೆ. ನೀವು ಕರೆದ್ರೆ ನಾವಿಲ್ಲ ಅಂತೀವಾ?
ಈಗ್ಲೇ ರೆಕ್ಕೆ ಕಟ್ಕೊಂಡಲ್ಲಿ ಹಾರ್ ಬಂದು. ಹಲೋ. ಚಿಕ್ಕಿ, ನಿಮ್ ಅತ್ತೆ ಎಲ್ಲಮ್ಮ? ಹೊರಟೋದ್ರು. ಒಂದ್ಸರಿ ಸಾರಥಿ ತಾತಂಗ್ ಫೋನ್ ಕೊಡಿ. ಸಾರಥಿ ಮಾವ. ಅಮ್ಮ ಭಾಗ್ಯ, ತಾತ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೈ, ನಾವ್ ಸಂಜೆ ಅಕ್ಕನ ಹತ್ರ ಹೋಗ್ತಾ ಇದೀವಾ? ವಿವೇಕ್, ತಗೋ. ಅಮ್ಮ ಭಾಗ್ಯ. ಏನಜ್ಜಿ? ಏನಿಲ್ಲಮ್ಮ, ಮೊದಲನೇ ಸಲ ಈ ಮನೇಲಿ ದೀಪ ಬೆಳಗ್ಸಿರೋ ಹೊಸ ಸೊಸೆ ನೀನು. ನಿನ್ ಕೈಯಾರೆ ಏನಾದ್ರೂ ನಿಂಗಿಷ್ಟ ಆಗೋ ಏನಾದ್ರೂ ಒಂದು ಸ್ವೀಟ್ನ ನೀನ್ ರೆಡಿ ಮಾಡಿ ನಮ್ಮೆಲ್ಲಾರ್ ಬಾಯಿ ಸಿಹಿ ಮಾಡು. ಸರಿ, ಮಾಡ್ತೀನಿ. ಸಂಜನಾ, ಸಂಜನಾ. ಇಲ್ಲೇ ಇದೀನಲ್ಲ ಅಜ್ಜಿ. ಏನು? ಅದ್ಗೆನ ಅಡ್ಗೆ ಮನೆ ಕರ್ಕೊಂಡು ಹೋಗು. ನಮ್ಗೆಲ್ಲ ಅವಳ ಕೈಯಾರೆ ಸ್ವೀಟ್ ಮಾಡ್ಕೊಳ್ಬೇಕು. ಆಯ್ತು. ನೀನು ಕೂಡ ಸಹಾಯ ಮಾಡು. ಆಯ್ತು ಅಜ್ಜಿ, ಅದನ್ನೇ ಹೇಳ್ತಾ ಇರ್ಬೇಡ. ನಾನ್ ಅತ್ಗೆ ಪಕ್ಕದಲ್ಲೇ ಇರ್ತೀನಲ್ಲ. ನಡೀರಿ ಅತ್ಗೆ. ಬನ್ನಿ ಅತ್ಗೆ. ಏನ್ ಬೇಕು ಮೇಡಮ್? ಏನಿಲ್ಲ, ಎಲ್ರಿಗೂ ನಾನು ಸ್ವೀಟ್ ಮಾಡ್ಬೇಕಂತೆ. ಅತ್ಗೆ ಅವರು ಸ್ವೀಟ್ ಮಾಡ್ತಾರೆ. ಆ ಸ್ವೀಟ್ ಮಾಡೋದಿಕ್ಕೆ ಏನೇನ್ ಬೇಕು ಅದೆಲ್ಲ ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲ ತೋರಿಸಿ. ಸರಿ ಮೇಡಮ್. ಬೇಡ, ಎಲ್ಲ ನಾನೇ ತಗೋತೀನಿ. ನೀವ್ ಬೇರೆ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ಆಗಲ್ಲ ಮೇಡಮ್. ಎಲ್ಲ ಎಲ್ಲಿದೆ ಅಂತ ನನ್ಗೂ ಗೊತ್ತಿರ್ಬೇಕು. ನಾನೇ ತಗೋತೀನಿ, ನೀವ್ ಹೋಗಿ. ಸರಿ ಮೇಡಮ್. ಸಂಜನಾ, ನೀನ್ ಬಿಡು. ನೀನು ಇಲ್ಲಿ ಕೂತ್ಕೋ. ಬೇಗ ತಿಂಡಿ ತಿನ್ನಿ, ಅತ್ಗೆ ಸ್ವೀಟ್ ತರ್ತಾ ಇದ್ದಾರೆ. ವಾವ್, ಅತ್ಗೆ ನೀವು ಮಾಡಿರೋ ಸ್ವೀಟ್ಸ್ ಮೇಲೆ ಇಷ್ಟು ಚೆನ್ನಾಗಿದೆ ಅಂದ್ರೆ ರುಚಿ ಎಷ್ಟು ಚೆನ್ನಾಗಿರುತ್ತೋ. ಬೇಗ ಕೊಡಿ ಅತ್ಗೆ. ಬೇಗ ಹಾಕಿ. ಅತ್ಗೆ ನನ್ಗೊಂದ್ ಕಪ್ಪು. ಅಮೃತ. ಅಯ್ಯೋ, ನಂಗೆ ನಂಗೆ ಅಮ್ಮ, ನಿಂಗೆ ಶುಗರ್ ಇದೆ ಅಲ್ವಾ? ಡಾಕ್ಟರ್ ಏನ್ ಹೇಳಿದ್ರು? ನೀನ್ ಸ್ವೀಟ್ಸ್ ತಿನ್ಬಾರ್ದು ಅಂತ ಗೊತ್ತಿಲ್ವಾ ಅಮ್ಮ? ತಿನ್ಬಾರ್ದು ಅಂತ ಗೊತ್ತು, ಆದ್ರೆ ಇವತ್ ತಿಂತೀನಿ. ಈ ಮನೆ ಹೊಸ ಸೊಸೆ ನಮ್ಗೋಸ್ಕರ ಮಾಡಿದಾಳೆ. ಇವತ್ತು ನೋ ಕಂಡೀಷನ್ಸ್. ಆಹಾ, ಅದ್ಭುತವಾಗಿದೆ. ಅಜ್ಜಿ, ಇವತ್ ನೋ ಕಂಡೀಷನ್ಸ್ ಅನ್ನಲ್ಲ.
ಸ್ವೀಟ್ ತಗೊಳ್ಳಿ. ಬೇಡ. ನಾನು ತಿನ್ನಲ್ಲ. ನಂಗಿದೆಲ್ಲ ಇಷ್ಟ ಆಗಲ್ಲ. ಅಮ್ಮ ಭಾಗ್ಯ, ಅವನೇನೋ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಅನಿಸುತ್ತೆ. ಜೊತೆಗೆ ಯಾವುದೋ ಕಾಂಟ್ರಾಕ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ನೀನು ಬೇಜಾರು ಮಾಡ್ಕೋಬೇಡಮ್ಮ. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದಕ್ಕೇನಿದೆ? ಅವನಿಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂದ. ಅದೇನು ಅವನಿಗಿಷ್ಟ ಆಗಿರೋದನ್ನೇ ಮಾಡಿ ಹಾಕಿದ್ರೆ ತಿಂದೇ ತಿಂತಾನಲ್ವಾ? ಹಾಗೆ ಮಾಡ್ತೀನಿ ಅತ್ತೆ. ಸರಿ ಸರಿ, ಬೇಗ ತಿನ್ನಿ. ಸಂಜೆ ಫಂಕ್ಷನ್ ಇದೆ, ತುಂಬ ಕೆಲಸ ಉಳ್ಕೊಂಡಿದೆ. ಭಾಗ್ಯ, ನೀನು ಹೋಗಿ ರೆಸ್ಟ್ ತಗೋ. ಬೇಬಿ, ಫಂಕ್ಷನ್ಗೆ ಯಾವ ಡ್ರೆಸ್ ಹಾಕೋತಿದ್ಯಾ? ಮತ್ತೆ ಏನಾಯ್ತು ಬೇಬಿ? ಏನು ಫೋನಲ್ಲಿ ಮಗಳು ಅದು ಇದು ಅಂತ ಮಾತಾಡ್ತಿದ್ದೆ ಅಂದ್ರೆ ಅವಳಿಗೆ ಮದುವೆ ಆಗಿದ ತಕ್ಷಣ ಪ್ರೀತಿ ಉಕ್ಕಿ ಹರಿತಾ? ಬೇಬಿ, ಏನಿದು? ರಿಸೆಪ್ಷನ್ಗೆ ಹೋಗ್ತಿದ್ಯಾ ನೀನು? ಹೋಗ್ತಿದ್ಯಾ ಅಲ್ಲ, ಹೋಗ್ತೀವಿ. ನೀನ್ ಕೂಡ ಬರ್ತಿದ್ಯಾ? ಯಾಕೆ? ನಿನ್ನೆ ಶೋಭನ ಆಯ್ತು, ಇವತ್ತು ರಿಸೆಪ್ಷನ್ ಆಗತ್ತೆ, ನಾಳೆ ಅವರು ಹನಿಮೂನ್ಗೆ ಹೋಗ್ತಾರೆ. ನಾವು ಹೋಗಿ ಏನ್ ಮಾಡೋದು? ಅವ್ರಿಗೆ ಆರತಿ ಮಾಡ್ಬೇಕಾ? ಆರತಿ ಮಾಡೋದಲ್ಲ ಬೇಬಿ, ಆ ಭಾಗ್ಯಂಗೆ ಪೂಜೆ ಮಾಡೋಕೆ ಅಂತ. ಅಚ್ಯುತ, ಇಷ್ಟು ದಿನ ಅನಸೂಯ ಭಾಗ್ಯನಿಗೆ ಮಕ್ಕಳಿಗೆ ಎಲ್ಲ ತಾಯಿ ಥರ ತಾಯಿ ಅನ್ಕೊಂಡಿದ್ದೆ. ಆದರೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಅವಳಿಗಿರೋ ಒಳ್ಳೆ ಗುಣಕ್ಕೆ ಭಾಗ್ಯಂಗೆ ಒಳ್ಳೆ ಮನೆತನದ ಸಂಬಂಧ ತಂದು ಮದುವೆ ಮಾಡಿದ್ಲು. ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸಹ ತಾನೇ ತಗೊಂಡ್ಲು. ಇನ್ನು ನನ್ನ ಹೆಗಲ ಮೇಲಿರೋ ಈ ಭಾರನ ಅನಸೂಯನಿಗೆ ಒಪ್ಪಿಸ್ಬಹುದು ಅಂತ ನಂಬಿಕೆ ಬಂದಿದೆ. ಅದಕ್ಕೆ ಇವತ್ತು ಭಾಗ್ಯ, ನಾಣಿ, ಜಾಹ್ನವಿಗೆ ಸಂಬಂಧಪಟ್ಟ ಆಸ್ತಿ ಪತ್ರ ಮತ್ತೆ ವಿವರಗಳನ್ನ ಮತ್ತೆ ಈ ಕೀನ ಅನಸೂಯ ಕೈಗೆ ಒಪ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗ್ಲಿಲ್ವಾ ಶಾಲು ನಿನ್ಗೆ? ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ? ಇದೆಲ್ಲ ಭಾಗ್ಯನ್ ಮೇಲಿರೋ ಪ್ರೀತಿ ಅನ್ಕೊಂಡ್ಯಾ? ನೀನ್ ಕಾಲಿಡ್ಬೇಕಾದ ಮನೆಗೆ ಅವಳು ಕಾಲಿಟ್ಲು. ಅವಳ ಮೇಲೆ ಪ್ರೀತಿ ಹೇಗೆ ಹುಟ್ಟುತ್ತೆ ನನ್ಗೆ? ಶಾಲು, ಮನೇಲಿ ಮುದ್ಕ ಇದ್ದಾನೆ. ಅವನ್ ಮುಂದೆ ಭಾಗ್ಯನ್ ಮೇಲೆ ನಮ್ಗೆ ಪ್ರೀತಿ ಇಲ್ಲ ಅಂತ ತೋರಿಸ್ಕೊಂಡ್ರೆ ಮುದ್ಕ ಇಟ್ಕೊಂಡಿರೋ ಅಷ್ಟೊಂದು ಆಸ್ತಿಲಿ ಸಾಸ್ವೆಯಷ್ಟು ಕೂಡ ನಮಗ್ ಸಿಗಲ್ಲ. ಅದೇ ಭಾಗ್ಯನ್ ಮೇಲೆ, ಮಕ್ಳ ಮೇಲೆ ನಮಗ್ ಪ್ರೀತಿ ಇರೋ ಹಾಗೆ ಅವ್ರ ಬಗ್ಗೆ ತುಂಬಾ ಜವಾಬ್ದಾರಿ ಇದೆ ಅಂತ ನಡ್ಸಿದ್ವಿ ಅಂತ ಅನ್ಕೋ, ಆ ಮುದ್ಕನ್ ಮನ್ಸು ಬದ್ಲಾಗಿ ಆ ಆಸ್ತಿ ಎಲ್ಲ ನಮ್ ಕೈಲಿಟ್ಟು ಹೊರಟು ಹೋಗ್ತಾನೆ.
ಆಲ್ರೆಡಿ ಆ ಸಾರ್ಥಿ ಮುದ್ಕ ನಮ್ಮನ್ನ ನಂಬಿದ್ದಾರೆ. ಆ ನಂಬಿಕೆನ ಸ್ವಲ್ಪ ದಿನ ಉಳಿಸ್ಕೊಂಡ್ರಾಯ್ತು. ಆ ಆಸ್ತಿ ಕೈಗ್ ಬರೋ ತನಕ ಭಾಗ್ಯನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು.